ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026 ಜನವರಿಯಿಂದ ಮೇಷರಾಶಿಗೆ ಸೇರಿದ ಜನರು ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ, ಈ ಸಮಯದಲ್ಲಿ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಏನೆಲ್ಲ ಬದಲಾವಣೆಯು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಆಗಲಿದೆ. ಯಾವ ರೀತಿ ಎಚ್ಚರಿಕೆ ಕ್ರಮಗಳ ಜೊತೆಗೆ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ. ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಂಗಳಾದಿತ್ಯಾಯ ನಮಃ, ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಈಗ ನಾವು ನೋಡೋಣ ಮೇಷರಾಶಿಯವರಿಗೆ ಜನವರಿ ತಿಂಗಳಿನಲ್ಲಿ ಪ್ರಮುಖವಾಗಿ ಏನೆಲ್ಲ ಬದಲಾವಣೆಯೂ ಆಗಲಿದೆ ಎಂದು. 2026ನೇ ವರ್ಷದ ಮೊದಲನೇ ತಿಂಗಳಿನಲ್ಲಿ ಅಂದರೆ ಜನವರಿಯಲ್ಲಿ ಅನೇಕ ರೀತಿಯ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗಲಿದೆ. ಈ ವರ್ಷ ಮೇಷರಾಶಿಯವರಿಗೆ ಆತ್ಮ ಪರಿಶೀಲನೆ ಮತ್ತು ಆತ್ಮವಿಶ್ವಾಸ ಎರಡನ್ನು ಒಟ್ಟಿಗೆ ತರುವ ವರ್ಷವಾಗಿರಲಿದೆ. ಕಳೆದ ಕೆಲವು ವರ್ಷಗಳಿಂದ ಅನುಭವಿಸುತ್ತಿದ್ದ ಒತ್ತಡಗಳು, ಅಸ್ಪಷ್ಟತೆ ಮತ್ತು ತಾತ್ಕಾಲಿಕ ಅಡೆತಡೆಗಳು ಈಗ ನಿಧಾನವಾಗಿ ದೂರವಾಗುತ್ತದೆ. ಹಾಗೆ ಈ ವರ್ಷ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮ್ಮ ಭವಿಷ್ಯದ ಮೇಲೆ ದೀರ್ಘಕಾಲದ ಪರಿಣಾಮವನ್ನು ಬೀರುವ ಸಾಧ್ಯತೆ ಇರಲಿದೆ. ಆದ್ದರಿಂದ ಆತುರವಿಲ್ಲದೆ ಆದರೆ ಸ್ಪಷ್ಟ ಮನಸ್ಸಿಂದ ನಡೆದುಕೊಳ್ಳುವುದು ಮುಖ್ಯವಾಗಿರಲಿದೆ. ವರ್ಷದ ಆರಂಭದಲ್ಲಿ ಕೆಲವು ವಿಷಯಗಳಲ್ಲಿ ಗೊಂದಲ ಕಂಡುಬರಬಹುದು, ಆದರೆ ಫೆಬ್ರವರಿ ನಂತರ ಪರಿಸ್ಥಿತಿಗಳು ನಿಧಾನವಾಗಿ ಸ್ಪಷ್ಟವಾಗುತ್ತದೆ. ನಿಮ್ಮೊಳಗಿನ ನಾಯಕತ್ವದ ಗುಣ, ನಿರ್ಧಾರದ ಶಕ್ತಿ ಮತ್ತು ಧೈರ್ಯ ಈ ವರ್ಷ ಹೆಚ್ಚು ಪ್ರಬಲವಾಗಿರಲಿದೆ. ನೀವು ಹಿಂದೆ ಕೈ ಬಿಟ್ಟ ಕನಸುಗಳು ಅಥವಾ ಅರ್ಧದಲ್ಲೇ ನಿಂತು ಹೋದ ಯೋಜನೆಗಳು ಮತ್ತೆ ಚೇತನಗೊಳ್ಳುತ್ತದೆ. ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಗ್ರಹ ಸಂಚಾರದ ಪ್ರಭಾವವು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. ಈ 2026ನೇ ವರ್ಷದಲ್ಲಿ ನೀವು ಗ್ರಹ ಸಂಚಾರದ ಪರಿಣಾಮವನ್ನು ಅನೇಕ ರೀತಿಯಲ್ಲಿ ಎದುರಿಸಲಿದ್ದೀರಿ. ಶನಿ, ಗುರು, ರಾಹು, ಕೇತು ಹಾಗೆ ಕುಜನ ಸಂಚಾರವು ನಿಮ್ಮ ಜೀವನದ ಮೇಲೆ ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ಬೀರಲಿದ್ದು, ನಿಮ್ಮ ರಾಶಿಯಾಧಿಪತಿಯಾದ ಕುಜ ವರ್ಷವನ್ನು ಉತ್ಸಾಹದಿಂದ ಆರಂಭಿಸುತ್ತಾನೆ. ತನ್ನ ಉಚ್ಚ ರಾಶಿಯಾದ ಮಕರ ರಾಶಿಯಲ್ಲಿ ಅಂದರೆ 10ನೇ ಮನೆಯಲ್ಲಿ ಜನವರಿ 16ರಿಂದ ಫೆಬ್ರವರಿ 23ರವರೆಗೂ ಸಂಚರಿಸುತ್ತಾನೆ. ಇದು ನಿಮ್ಮ ವೃತ್ತಿ, ಧೈರ್ಯ ಮತ್ತು ನಿರ್ಧಾರಗಳಿಗೆ ಶಕ್ತಿ ತುಂಬುತ್ತದೆ. ಕುಜ ತನ್ನ ನೀಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ 4ನೇ ಮನೆಯಲ್ಲಿ ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೂ ಇರುತ್ತಾನೆ. ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯ ಕ್ರಮಗಳನ್ನು ನೀವು ವಹಿಸಬೇಕಾಗಿರಲಿದೆ. ಏಕೆಂದರೆ ಗುರುವಿನ ಬೆಂಬಲವಿದ್ದರೂ ಇದು ಕುಟುಂಬದಲ್ಲಿ ಜಗಳಗಳು, ಮಾನಸಿಕ ಒತ್ತಡ ಮತ್ತು ಅಶಾಂತಿಯನ್ನು ಸೃಷ್ಟಿಸುತ್ತದೆ. ಒಟ್ಟಾರೆಯಾಗಿ 2026ರಲ್ಲಿ ರಾಹು ಕೇತುವಿನ ಸಂಚಾರದ ಪರಿಣಾಮವಾಗಿ ಅನೇಕ ರೀತಿಯ ಎಚ್ಚರಿಕೆ ಕ್ರಮಗಳೊಂದಿಗೆ ನೀವು ಮುಂದುವರಿಯಬೇಕಾಗಿರಲಿದೆ. ರಾಹು ಮತ್ತು ಕೇತು ಕೂಡ ಅನೇಕ ಬಾಹ್ಯ ಘಟನೆಗಳನ್ನು ರೂಪಿಸುತ್ತಾರೆ. ಬಹುತೇಕ ಸಮಯ ರಾಹು ಕುಂಭ ರಾಶಿಯಲ್ಲಿ ಅಂದರೆ ನಿಮ್ಮ 11ನೇ ಮನೆಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಅಂದರೆ ನಿಮ್ಮ 5ನೇ ಮನೆಯಲ್ಲಿ ಜನವರಿ ಪ್ರಾರಂಭದಿಂದ ಇರಲಿದ್ದಾರೆ. 11ನೇ ಮನೆಯ ಮೇಲೆ ರಾಹು ದೊಡ್ಡ ಮಟ್ಟದ ಅನಿರೀಕ್ಷಿತ ಲಾಭಗಳಿಗೆ, ನಿಮ್ಮ ಸಂಪರ್ಕಗಳನ್ನು ಹೆಚ್ಚಿಸಲು, ಆನ್ಲೈನ್ ನೆಟ್ವರ್ಕಿಂಗ್ಗಳಿಗೆ, ಇದು ಬಹುಕಾಲದಿಂದ ಬಾಕಿ ಉಳಿದಿರುವ ಆಸೆಗಳನ್ನು ಈಡೇರಿಸಲು ತುಂಬ ಒಳ್ಳೆಯ ಅವಕಾಶಗಳನ್ನು ನೀಡಲಿದೆ. ಇನ್ನು 5ನೇ ಮನೆಯಲ್ಲಿ ಕೇತು ಕೆಲವೊಮ್ಮೆ ಮಕ್ಕಳು, ಪ್ರೀತಿ ಅಥವಾ ವಿದ್ಯಾಭ್ಯಾಸದಿಂದ ದೂರವಾಗುತ್ತಿವೆ ಎಂಬ ಭಾವನೆಯನ್ನು ಉಂಟು ಮಾಡಬಹುದು ಅಥವಾ ಈ ವಿಷಯಗಳಲ್ಲಿ ಆಳವಾದ ಅರ್ಥವನ್ನು ಹುಡುಕುವಂತೆ ಮಾಡಬಹುದಾಗಿರಲಿದೆ. ಇನ್ನು ಗುರುವಿನ ಸಂಚಾರದಲ್ಲಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ನಿರೀಕ್ಷಿಸಬಹುದಾಗಿದ್ದು, ಈ ವರ್ಷ ನಿಮಗೆ ದೊಡ್ಡ ರಕ್ಷಾ ಕವಚದಂತೆ ಕೆಲಸ ಮಾಡಲಿದ್ದಾನೆ. ಗುರು 2026ರ ಆರಂಭದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಅಂದರೆ ಮೇಷರಾಶಿಯ 3ನೇ ಮನೆಯಲ್ಲಿ ಇರಲಿದ್ದು, ಇದು
ಸ್ವಂತ ಪ್ರಯತ್ನಗಳಿಗೆ, ಮಾತಿನ ಚಾತುರ್ಯಕ್ಕೆ, ಕೌಶಲ್ಯಗಳಿಗೆ ಮತ್ತು ಸಣ್ಣ ಪ್ರಯಾಣಗಳಿಗೆ ಪ್ರೋತ್ಸಾಹ ನೀಡಲಿದೆ. ಎಲ್ಲರೂ ಕಾಯುತ್ತಿರುವ ಅದ್ಭುತ ಸಮಯವಾಗಿ ನೀವು ನೋಡಬಹುದು ಜೂನ್ 2ರಿಂದ ಅಕ್ಟೋಬರ್ವರೆಗೂ. ಈ ಸಮಯದಲ್ಲಿ ಉಚ್ಚ ರಾಶಿಯಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಸಂಚಾರದಿಂದಾಗಿ ವರ್ಷದ ಸುವರ್ಣ ಕಾಲ ಅಲ್ಲಿಂದ ಆರಂಭವಾಗಲಿದೆ. ಸಂತೋಷ, ತಾಯಿ ಹಿರಿಯರಿಂದ ಬೆಂಬಲ, ಆಸ್ತಿ ಅಥವಾ ವಾಹನವನ್ನು ಖರೀದಿಸಲು ಉತ್ತಮ ಅವಕಾಶಗಳನ್ನು ನೀವು ಗುರುವಿನಿಂದಾಗಿ ಪಡೆಯಬಹುದಾಗಿರಲಿದೆ. ಇನ್ನು ಮೇಷರಾಶಿಯವರಿಗೆ ಶನಿಯ ಸಂಚಾರದ ಪರಿಣಾಮವನ್ನು ನಾವು ಗಮನಿಸುವುದಾದರೆ 2026ನೇ ಇಸವಿಯಲ್ಲಿ ನೀವು ಅಗ್ಗಜಗ್ಗಾಟದ ಅನುಭವವನ್ನು ಮಾಡಲಿದ್ದೀರಿ. ಶನಿಯು ವರ್ಷ ಪೂರ್ತಿ ಮೀನರಾಶಿಯಲ್ಲಿ ಅಂದರೆ ನಿಮ್ಮ 12ನೇ ಮನೆಯಲ್ಲಿ ಇರುತ್ತಾನೆ. ಇದು ಸಾಡೆ ಸಾಧ್ಯ ಮೊದಲ ಹಂತವೂ ಕೂಡ ಆಗಿರಲಿದೆ. ಈ ಸಂಚಾರವು ಶಿಸ್ತು, ತಾಳ್ಮೆ, ವಿನಯ ಮತ್ತು ಆರ್ಥಿಕವಾಗಿ ಜಾಗರೂಕತೆಯಿಂದ ಇರಬೇಕೆಂದು ಬಯಸುತ್ತದೆ. ಇದು ಖರ್ಚುಗಳನ್ನು ಹೆಚ್ಚಿಸಬಹುದು, ನಿದ್ರಾಹೀನತೆಯನ್ನು ತರಬಹುದು, ಹಳೆಯ ಶತ್ರುಗಳನ್ನು ಅಥವಾ ಹಳೆಯ ಕರ್ಮಗಳನ್ನು ಹೊರತರಬಹುದು ಮತ್ತು ಒಂಟಿತನ ಅಥವಾ ಅಶಾಂತಿಯನ್ನು ಉಂಟು ಮಾಡಬಹುದು. ಮತ್ತೊಂದೆಡೆ ಆಧ್ಯಾತ್ಮಿಕ ಏರಿಳಿತ, ದಾನ ಧರ್ಮ ಮಾಡಲು, ಸರಳ ಜೀವನ ನಡೆಸಲು ಮತ್ತು ವಿದೇಶಿ ಅಥವಾ ದೂರ ಪ್ರದೇಶಗಳೊಂದಿಗೆ ಸಂಪರ್ಕ ಹೊಂದಲು ಇದು ಅತ್ಯುತ್ತಮವಾದ ಸಮಯವಾಗಿರಲಿದೆ. ಇದು ಪ್ರಮುಖವಾಗಿ 2026ರ ಪ್ರಾರಂಭದಲ್ಲಿ ಮೇಷರಾಶಿಗೆ ಸೇರಿದ ಜನರು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು, ಈಗ ನಾವು ನೋಡೋಣ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ತಮ್ಮ ವ್ಯಾಪಾರದಲ್ಲಿ, ತಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ, ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯೂ ಇರಲಿದೆ, ಯಾವ ರೀತಿ ಎಚ್ಚರಿಕೆ ಕ್ರಮಗಳೊಂದಿಗೆ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದು. ವ್ಯಾಪಾರದಲ್ಲಿ ತೊಡಗಿರುವ ಮೇಷರಾಶಿಯವರಿಗೆ 2026 ಒಂದು ಪರೀಕ್ಷೆಯೂ ಹೌದು, ಅವಕಾಶಗಳು ಹೌದು. ವರ್ಷದ ಮೊದಲ ಭಾಗದಲ್ಲಿ ಲಾಭಕ್ಕಿಂತ ಯೋಜನೆಗೆ ಹೆಚ್ಚು ಒತ್ತು ನೀಡಬೇಕಾಗಿರಲಿದೆ. ಹೊಸ ವ್ಯಾಪಾರ ಆರಂಭಿಸುವ ಇಚ್ಛೆ ಇದ್ದರೂ ಏಪ್ರಿಲ್ ನಂತರವೇ ಅದಕ್ಕೆ ಸ್ಪಷ್ಟವಾದ ರೂಪ ನೀಡುವುದು ಒಳಿತು. ಹಳೆಯ ಗ್ರಾಹಕರೊಂದಿಗೆ ಸಂಬಂಧವನ್ನು ಬಲಪಡಿಸುವುದು ಈ ವರ್ಷ ಅತ್ಯಂತ ಮುಖ್ಯವಾಗಿರಲಿದೆ. ಶೀಘ್ರ ಲಾಭದ ಆಸೆಗೆ ತೊಡಗಿಕೊಳ್ಳದೆ ದೀರ್ಘಕಾಲದ ದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಂಡರೆ ವರ್ಷದ ಕೊನೆಯಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣಬಹುದಾಗಿರಲಿದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು, ಆದರೆ ಸ್ಪಷ್ಟ ಸಂವಹನ, ಸಹನಶೀಲತೆ ಇವುಗಳನ್ನು ಸರಿಪಡಿಸುತ್ತದೆ. ಆನ್ಲೈನ್ ವ್ಯಾಪಾರ, ತಾಂತ್ರಿಕ ಸೇವೆಗಳು ಮತ್ತು ಸ್ಥಳೀಯ ಮಾರುಕಟ್ಟೆಗೆ ಸಂಬಂಧಿತ ಉದ್ಯಮಗಳಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ನಿಮ್ಮ ಹೆಸರು ಮತ್ತು ನಂಬಿಕೆಗೆ ಮೌಲ್ಯ ಹೆಚ್ಚಾಗುವ ವರ್ಷ ಇದಾಗಿರಲಿದೆ. ವ್ಯಾಪಾರಸ್ಥರಿಗೆ ಪ್ರಮುಖವಾಗಿ ಈ ವರ್ಷದಲ್ಲಿ 12ನೇ ಮನೆಯಲ್ಲಿರುವ ಶನಿಯಿಂದ ಅನೇಕ ರೀತಿಯ ಸವಾಲುಗಳು ಉಂಟಾಗಬಹುದು. ಇದು ನಷ್ಟಗಳು, ಹೂಡಿಕೆಗಳು, ಗುಪ್ತ ಸಮಸ್ಯೆಗಳ ಸ್ಥಾನದಲ್ಲಿ ಇರಲಿದೆ. ನಿಮಗೆ ಹಣ ಬರುತ್ತದೆ ರಾಹುವಿನಿಂದಾಗಿ, ಆದರೆ ಶನಿ ಅದನ್ನು ಜಾಗರೂಕತೆಯಿಂದ ಖರ್ಚು ಮಾಡಲು ಬಯಸುತ್ತಾನೆ. ಇದು ಸಕಾರಾತ್ಮಕವಾಗಿರಬಹುದು, ಆದರೆ ಹೊಸ ಮೂಲ ಸೌಕರ್ಯ, ವಿದೇಶಿ ವಿಸ್ತರಣೆ ಅಥವಾ ದೀರ್ಘಕಾಲೀನ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವುದು ಅಥವಾ ನಕಾರಾತ್ಮಕವಾಗಿರಬಹುದು. ಆದರೆ ಅನಿರೀಕ್ಷಿತ ನಷ್ಟಗಳು, ವಿಳಂಬ, ದಂಡಗಳು ಅಥವಾ ಕಾನೂನು ಖರ್ಚುಗಳು, ಪಾರದರ್ಶಕವಾದ ಲೆಕ್ಕಪತ್ರಗಳನ್ನು ಇಟ್ಟುಕೊಳ್ಳುವುದು, ಸರಿಯಾದ ಸಮಯಕ್ಕೆ ತೆರಿಗೆ ಪಾವತಿಸುವುದು ಮತ್ತು ಅಡ್ಡದಾರಿಯನ್ನು ತಪ್ಪಿಸುವುದು ಈ ವರ್ಷ ಬಹಳ ಮುಖ್ಯವಾಗಿರಲಿದೆ. 11ನೇ ಮನೆಯಲ್ಲಿ ರಾಹುವಿನ ಸಂಚಾರದ ಪರಿಣಾಮವಾಗಿ ನಗದಿನ ಅರಿವು ಉತ್ತಮವಾಗಿರಲಿದೆ, ಆದರೆ ರಿಸ್ಕ್ಗಳು ಚುರುಕಾಗಿ ನಿರ್ವಹಿಸುವ ವರ್ಷವೂ ಇದಾಗಿರಲಿದೆ. 11ನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಲಾಭಕ್ಕಾಗಿ ಒಂದು ಶಕ್ತಿಶಾಲಿ ಸಂಚಾರದಲ್ಲಿ ಇದು ಒಂದಾಗಿದೆ. ನಿಮ್ಮ ನೆಟ್ವರ್ಕ್ ವಿಸ್ತರಣೆಯಾಗುತ್ತದೆ, ಹೊಸ ಗ್ರಾಹಕರು ಬರುತ್ತಾರೆ ಮತ್ತು ಆದಾಯದ ಮೂಲಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಇದು ಆದಾಯದ ಮೂಲಗಳನ್ನು ಹೆಚ್ಚಿಸುವುದರ ಜೊತೆಗೆ ವಿಶೇಷವಾಗಿ ತಂತ್ರಜ್ಞಾನ, ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿಗೆ, ಸೋಷಿಯಲ್ ಮೀಡಿಯಾ, ನೆಟ್ವರ್ಕಿಂಗ್, ವಿದೇಶಿ ವ್ಯಾಪಾರ ಮತ್ತು ದೊಡ್ಡ ಗುಂಪುಗಳಿಗೆ ಸಂಬಂಧಿಸಿದ ವ್ಯಾಪಾರಿಗಳಿಗೆ ಇದು ಉತ್ತಮ ಸಮಯವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳು ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಾದ ಕುಟುಂಬ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನಿರೀಕ್ಷಿಸಬಹುದು, ಏನೆಲ್ಲ ಬದಲಾವಣೆಯು ಕುಟುಂಬ ಜೀವನದಲ್ಲಿ ಆಗಲಿದೆ ಎಂಬುದನ್ನು
ತಿಳಿಯೋಣ. ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ 2026ರಲ್ಲಿ ಮೇಷರಾಶಿಯವರಿಗೆ ಸಂಯಮ ಮತ್ತು ಪಾರಿಪಕ್ವತೆಯನ್ನು ಕಲಿಸುವ ವರ್ಷವಾಗಿರಲಿದೆ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗಬಹುದು. ಅವರ ಸಲಹೆಗಳನ್ನು ನಿರ್ಲಕ್ಷ್ಯ ಮಾಡದೆ ಕೇಳುವುದು ನಿಮಗೆ ಒಳಿತಾಗಿರಲಿದೆ. ದಾಂಪತ್ಯ ಜೀವನದಲ್ಲಿ ವರ್ಷದ ಆರಂಭದಲ್ಲಿ ಸಣ್ಣ ಅಸಮಾಧಾನ ಉಂಟಾಗಬಹುದು. ಆದರೆ ಮುಕ್ತ ಸಂಭಾಷಣೆ ಮತ್ತು ಪರಸ್ಪರ ಗೌರವದಿಂದ ಅವು ಸುಲಭವಾಗಿ ಪರಿಹಾರವಾಗುತ್ತದೆ. ವರ್ಷದ ಮಧ್ಯಭಾಗದ ನಂತರ ಕುಟುಂಬದಲ್ಲಿ ಸಂತಸದ ಸಂದರ್ಭಗಳು, ಶುಭ ಕಾರ್ಯಗಳು ಅಥವಾ ಸಂತೋಷದ ಸುದ್ದಿ ಕೇಳಿಬರುತ್ತದೆ. ಮಕ್ಕಳ ಶಿಕ್ಷಣ, ಭವಿಷ್ಯದ ಬಗ್ಗೆ ಕೆಲವು ಚಿಂತೆಗಳು ಇರಬಹುದು. ಆದರೆ ಅವರ ಮೇಲೆ ಅನಾವಶ್ಯಕ ಒತ್ತಡ ಹೇರುವುದನ್ನು ತಪ್ಪಿಸುವುದು ಉತ್ತಮವಾಗಿರಲಿದೆ. 2026ರಲ್ಲಿ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳು ತಮ್ಮ ಕುಟುಂಬ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸಂತೋಷದ ಸಮಯವಾಗಿ ಜೂನ್ 2ರಿಂದ ಅಕ್ಟೋಬರ್ 30 ಕಾಣಬಹುದಾಗಿರಲಿದೆ. ಗುರು ನಿಮ್ಮ 4ನೇ ಮನೆಗೆ ಅಂದರೆ ಕರ್ಕಾಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಪ್ರಾರಂಭಿಸುವುದರಿಂದಾಗಿ ಈ ಸಮಯದಲ್ಲಿ ನೀವು ನೆಮ್ಮದಿಯ ವಾತಾವರಣವನ್ನು ಕೌಟುಂಬಿಕ ಜೀವನದಲ್ಲಿ ನೋಡಬಹುದು. ಇದು ಅಪಾರವಾದ ಕೌಟುಂಬಿಕ ಸುಖದ ಸಮಯವಾಗಿದ್ದು, ನೀವು ಹೊಸ ಮನೆ ಅಥವಾ ವಾಹನ ಖರೀದಿಸಬಹುದು, ನಿಮ್ಮ ಈಗಿನ ಮನೆಯನ್ನು ನವೀಕರಿಸಬಹುದು ಅಥವಾ ಕುಟುಂಬದಲ್ಲಿ ಮದುವೆ, ಮಗುವಿನ ಜನನ ಅಥವಾ ವಿಶೇಷ ಸಮಾರಂಭದಂತಹ ಶುಭ ಕಾರ್ಯಗಳನ್ನು ಆಚರಿಸಬಹುದು. ತಾಯಿ ಮತ್ತು ಹಿರಿಯರೊಂದಿಗೆ ನಿಮ್ಮ ಸಂಬಂಧ ಸುಧಾರಿಸುವ ಸಾಧ್ಯತೆ ಇದೆ. ನೀವು ಮಾನಸಿಕವಾಗಿ ಹೆಚ್ಚು ಸುರಕ್ಷಿತವಾಗಿರಲಿದ್ದೀರಿ. ಇನ್ನು ಈ ವರ್ಷದಲ್ಲಿ ಕೇತು ನಿಮ್ಮ 5ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಮಾನಸಿಕ ಸವಾಲುಗಳು ಇದೆ. ಈ ಸಮಯದಲ್ಲಿ ಮಕ್ಕಳು ಅಥವಾ ಕಿರಿಯ ಕುಟುಂಬ ಸದಸ್ಯರಿಂದ ದೂರ ಇರುವ ಭಾವನೆಯು ಉಂಟಾಗಬಹುದು. ನೀವು ಅವರ ಶಿಕ್ಷಣ, ಆರೋಗ್ಯ, ಜೀವನದ ಆಯ್ಕೆಗಳ ಮೇಲೆ ಚಿಂತಿಸಬಹುದು ಅಥವಾ ಅವರು ಹೆಚ್ಚು ಸ್ವತಂತ್ರವಾಗಿ ಮತ್ತು ಕಡಿಮೆ ಮಾತನಾಡಬಹುದು. ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ ಸಂಚಾರ ಗೊಂದಲ, ಅತಿಯಾಗಿ ವಿಶ್ಲೇಷಿಸುವುದು ಅಥವಾ ಒಟ್ಟಿಗೆ ಇದ್ದರೂ ಸಂಪರ್ಕ ಕಡಿದುಕೊಳ್ಳುವಂತೆ ಅನಿಸುವ ಹಂತವೂ ಇದಾಗಿರಲಿದೆ. ಕುಟುಂಬ ಜೀವನಕ್ಕೆ ಅತ್ಯಂತ ಕಷ್ಟಕರವಾದ ಸಮಯವೆಂದರೆ ಕುಜ ನಿಮ್ಮ 4ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಇರುವುದು. ಇಲ್ಲಿ ಕುಜ ಹಠಾತ್ವಾದಗಳು, ಕಟುವಾದ ಮಾತುಗಳು, ಅಹಂಕಾರದ ಘರ್ಷಣೆಗಳು, ಆಸ್ತಿ ವಿವಾದಗಳು, ವಾಹನ ಸಮಸ್ಯೆಗಳು ಅಥವಾ ಬಾಡಿಗೆ ಮನೆಗಳು ಅಥವಾ ನೆರೆಹೊರೆಯವರೊಂದಿಗೆ ಸಮಸ್ಯೆಯನ್ನು ಉಂಟು ಮಾಡಬಹುದು. ಈ ಸಮಯದಲ್ಲಿ ಕೋಪದಿಂದ ದೊಡ್ಡ ಆಸ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕೌಟುಂಬಿಕ ವಿಷಯವನ್ನು ತಾಳ್ಮೆಯಿಂದ ನಿಭಾಯಿಸಿ. ಹಳೆಯ ಸಮಸ್ಯೆಯನ್ನು ಹೊಸ ಜಗಳಕ್ಕೆ ಎಳೆಯಬೇಡಿ. ಇದರಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳಿಗೆ ನೀವು ದಾರಿ ಮಾಡಿಕೊಟ್ಟಂತೆ ಆಗಲಿದೆ. ಇನ್ನು ಮುಂದಿನದ್ದಾಗಿ 2026ರಲ್ಲಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯ ಪರಿಸ್ಥಿತಿಯಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಜೊತೆಗೆ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ವಸ್ತುಗಳನ್ನ ಲಿಂಕ್ ಮಾಡಿರ್ತೀನಿ. ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿ ಖರೀದಿಸಬಹುದಾಗಿರಲಿದೆ. ಕಡಿಮೆ ಬೆಲೆಯಲ್ಲಿ ನಿಮಗೆ ಉತ್ತಮ ರೀತಿಯ ವಸ್ತುಗಳು ಸಿಗಲಿದೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ 2026ರಲ್ಲಿ ಮೇಷರಾಶಿಗೆ ಸೇರಿದ ಜನರು ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕಾದ ಸಮಯವು ಇದಾಗಿರಲಿದೆ. ದೊಡ್ಡ ಸಮಸ್ಯೆಗಳು ಕಂಡುಬರದಿದ್ದರೂ ಸಣ್ಣ ನಿರ್ಲಕ್ಷ್ಯ ದೊಡ್ಡ ತೊಂದರೆಗೆ ಕಾರಣವಾಗಬಹುದು. ವಿಶೇಷವಾಗಿ ಒತ್ತಡ, ನಿದ್ರಾಹೀನತೆ ಮತ್ತು ಆಹಾರ ಕ್ರಮದ ಅಸಮತೋಲನದಿಂದಾಗಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರಲಿದೆ. ನಿಯಮಿತ ವ್ಯಾಯಾಮ, ಸಮಯಕ್ಕೆ ಊಟ ಮತ್ತು ಸಮರ್ಪಕ ವಿಶ್ರಾಂತಿ ಈ ವರ್ಷ ಅತ್ಯಂತ ಅಗತ್ಯವಾಗಿರಲಿದೆ. ವರ್ಷದ ಮಧ್ಯದಲ್ಲಿ ಶಕ್ತಿಹೀನತೆ ಅಥವಾ ದೈಹಿಕ ದಣಿವು ಅನುಭವಿಸಬಹುದು. ಅದನ್ನು ಲಘುವಾಗಿ ತೆಗೆದುಕೊಳ್ಳದೆ ವೈದ್ಯಕೀಯ ಸಲಹೆ ಪಡೆಯುವುದು ಒಳಿತು. ಮಾನಸಿಕ ಆರೋಗ್ಯಕ್ಕೂ ಸಮಾನ ಪ್ರಾಮುಖ್ಯತೆ ನೀಡಬೇಕು. ಧ್ಯಾನ, ಪ್ರಾರ್ಥನೆ ಅಥವಾ ನಿಮಗೆ ಇಷ್ಟವಾದ ಚಟುವಟಿಕೆಗಳಲ್ಲಿ ಸಮಯ ಕಳೆಯುವುದು ಉತ್ತಮವಾಗಿರಲಿದೆ. ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ 2026ರಲ್ಲಿ ಗ್ರಹ ಸಂಚಾರದ ಪರಿಣಾಮವು
ಈ ರೀತಿಯಲ್ಲಿ ಇರಲಿದೆ. 2026ರಲ್ಲಿ ಆರೋಗ್ಯದ ಕಡೆ ಶ್ರದ್ಧಾಪೂರ್ವಕ ಗಮನ ಅವಶ್ಯಕವಾಗಿರಲಿದೆ. ಪ್ರಮುಖ ಕಾರಣ ಸಾಡೆ ಸಾತಿ. 12ನೇ ಮನೆಯಲ್ಲಿ ಶನಿ ನಿಧಾನವಾಗಿ ದೀರ್ಘಕಾಲೀನ ಸಮಸ್ಯೆಗಳನ್ನು ಉಂಟು ಮಾಡಲು ಹೆಸರುವಾಸಿಯಾಗಿದೆ. ಇವುಗಳನ್ನು ಕೆಲವೊಮ್ಮೆ ಪತ್ತೆ ಹಚ್ಚುವುದು ಕಷ್ಟವಾಗಬಹುದು. ಪ್ರಾಥಮಿಕ ಪರಿಹಾರಗಳು ನಿಮ್ಮ ನಿದ್ರೆ, ಶಕ್ತಿಯ ಮಟ್ಟ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಇರುತ್ತದೆ. ನೀವು ನಿದ್ರಾಹೀನತೆ, ಕೆಟ್ಟ ಕನಸುಗಳು, ದೀರ್ಘಕಾಲದ ಆಯಾಸ, ಆತಂಕ, ಒತ್ತಡ, ಭವಿಷ್ಯದ ಬಗ್ಗೆ ಭಯ ಅಥವಾ ಮಾನಸಿಕವಾಗಿ ಭಾರವಾದ ಭಾವನೆಗಳನ್ನು ಅನುಭವಿಸಲಿದ್ದೀರಿ. ನೀವು ಅಜಾಗರೂಕರಾಗಿದ್ದರೆ ಪಾದಗಳು, ಕಣ್ಣುಗಳು, ರೋಗ ನಿರೋಧಕ ಶಕ್ತಿ, ವ್ಯಸನಗಳು ಅಥವಾ ಜೀವನ ಶೈಲಿಯಲ್ಲಿ ರೋಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಕಂಡುಬರಬಹುದು. ಈ 2026ರ ವರ್ಷದಲ್ಲಿ ನೀವು ಕಡಿಮೆ ಶಕ್ತಿ, ಆಯಾಸ, ಕಿರಿಕಿರಿ, ಗಾಯಗಳಾಗುವ ಅಪಾಯ, ಅಪಘಾತಗಳು ಅಥವಾ ಆಸ್ಪತ್ರೆಯ ಭೇಟಿಗಳು, ವೇಗವಾಗಿ ವಾಹನ ಚಾಲನೆ ಮಾಡುವುದು ಅಥವಾ ಆತುರದ ವರ್ತನೆಗಳನ್ನು ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ. 2026ರಲ್ಲಿ ಆರೋಗ್ಯಕ್ಕೆ ಅತ್ಯುತ್ತಮ ಸಮಯವೆಂದರೆ ಜೂನ್ 2ರಿಂದ ಅಕ್ಟೋಬರ್ 30 ಆಗಿರಲಿದೆ. ಈ ಸಮಯದಲ್ಲಿ ಗುರುವಿನ ಶುಭ ದೃಷ್ಟಿ ನಿಮ್ಮ ಮಾನಸಿಕ ಸ್ಥಿರತೆ, ಮನೆಯ ವಾತಾವರಣ ಮತ್ತು ಚೇತರಿಸಿಕೊಳ್ಳುವ ಸಾಮರ್ಥ್ಯಕ್ಕೆ ಬೆಂಬಲ ನೀಡುತ್ತದೆ. ಈ ವರ್ಷ ನೀವು ಶಿಸ್ತುಬದ್ಧ ಜೀವನ ಶೈಲಿಯಲ್ಲಿ ಪ್ರಜ್ಞಾಪೂರ್ವಕವಾಗಿ ಹೂಡಿಕೆ ಮಾಡಬೇಕು. ಸರಿಯಾದ ನಿದ್ರೆ, ಸಮತೋಲಿತ ಆಹಾರ, ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ನಿಯಮಿತ ಆರೋಗ್ಯ ತಪಾಸಣೆಗಳು, ಅತಿಯಾಗಿ ಕೆಲಸ ಮಾಡುವುದು, ಅಸ್ತವ್ಯಸ್ತವಾದ ಆರೋಗ್ಯ ಪದ್ಧತಿ ಮತ್ತು ಒತ್ತಡಗಳು, ವ್ಯಸನಗಳು ಅಥವಾ ನಕಾರಾತ್ಮಕ ಮಾರ್ಗಗಳಲ್ಲಿ ನೀವು ಹೆಚ್ಚಾಗಿ ಇರುವುದನ್ನು ತಪ್ಪಿಸಬೇಕಾಗಿರಲಿದೆ. ಇದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ 2026ರಲ್ಲಿ ಪ್ರಮುಖವಾಗಿ ನೀವು ವಹಿಸಬೇಕಾದ ಎಚ್ಚರಿಕೆಯ ಕ್ರಮವಾಗಿದ್ದು, ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಹಣಕಾಸು, ಆರ್ಥಿಕ ವಿಷಯಗಳು ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ, ಆರ್ಥಿಕವಾಗಿ ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನು 2026ರಲ್ಲಿ ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ಹಣಕಾಸಿನ ದೃಷ್ಟಿಯಿಂದ 2026 ಸಮತೋಲನದ ವರ್ಷವಾಗಿರಲಿದೆ. ಆದಾಯ ಮತ್ತು ಖರ್ಚು ಎರಡನ್ನೂ ಸಮನ್ವಯದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ವರ್ಷದ ಆರಂಭದಲ್ಲಿ ಅನಿರೀಕ್ಷಿತ ಖರ್ಚುಗಳು ಉಂಟಾಗಬಹುದು. ಆದ್ದರಿಂದ ಉಳಿತಾಯಕ್ಕೆ ಹೆಚ್ಚಿನ ಮಹತ್ವ ನೀಡುವುದು ಅಗತ್ಯವಾಗಿರಲಿದೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಮಾಹಿತಿ ಸಂಗ್ರಹಿಸುವುದು ಒಳ್ಳೆಯದಾಗಿರಲಿದೆ. ಆಕರ್ಷಕ ಲಾಭದ ಭರವಸೆಗೆ ಮರುಳಾಗಬೇಡಿ. ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡುವುದು ಒಳಿತು. ಜಮೀನು ಅಥವಾ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ವರ್ಷದ ಅಂತ್ಯದಲ್ಲಿ ಉತ್ತಮ ಅವಕಾಶಗಳು ದೊರೆಯಲಿದೆ. ಇನ್ನು ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಹಳೆಯ ಸಾಲಗಳನ್ನು ತೀರಿಸಲು ಅವಕಾಶವು ಈ ವರ್ಷ ಸಿಗಬಹುದು. ಹಣದ ವಿಷಯದಲ್ಲಿ ಶಿಸ್ತನ್ನು ಪಾಲಿಸಿದರೆ ವರ್ಷದ ಕೊನೆಯಲ್ಲಿ ತೃಪ್ತಿಕರ ಸ್ಥಿತಿ ತಲುಪಲಿದ್ದೀರಿ. ಇನ್ನು 2026ರಲ್ಲಿ ನಿಮ್ಮ ಆರ್ಥಿಕ ಜೀವನಕ್ಕೆ ಉತ್ತಮ ಅವಕಾಶವನ್ನು ನೀಡುವುದು ರಾಹು. 11ನೇ ಮನೆಯಲ್ಲಿ ರಾಹು ಲಾಭದ ಸ್ಥಾನದಲ್ಲಿ ಇರುವುದರಿಂದಾಗಿ ಆದಾಯ, ಬೋನಸ್ಗಳು, ಕಮಿಷನ್ಗಳು, ಸೈಡ್ ಇನ್ಕಮ್, ಹಾಗೆ ಸ್ನೇಹಿತರು, ನೆಟ್ವರ್ಕ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಮೂಲಕ ಲಾಭಗಳನ್ನು ತರಲು ಸಿದ್ಧನಾಗಿದ್ದಾನೆ. ಆದಾಯದಲ್ಲಿ ಹಠಾತ್ ಏರಿಕೆ ಅಥವಾ ಒನ್ ಟೈಮ್ ಬೆನಿಫಿಟ್ ಇರಬಹುದು. ಹಾಗೆ ವ್ಯಯ ಸ್ಥಾನದಲ್ಲಿ ಶನಿಯ ಸಂಚಾರದ ಕಾರಣದಿಂದಾಗಿ ನೀವು ಖರ್ಚುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಇಡಬೇಕಾಗಿರಲಿದೆ. ಈ ಹಣವನ್ನು ನೀವು ಆರೋಗ್ಯ, ವಿದೇಶಿ ಪ್ರಯಾಣ, ಕುಟುಂಬ ಅವಶ್ಯಕತೆಗಳಿಗಾಗಿ, ಸಾಲಗಳಿಗಾಗಿ, ಕಾನೂನು ವಿಷಯಗಳಿಗಾಗಿ, ದೀರ್ಘಕಾಲೀನ ಹೂಡಿಕೆಗಳಿಗಾಗಿ ಹೆಚ್ಚಾಗಿ ಖರ್ಚು ಮಾಡಬಹುದು. ಹಣ ಬಂದ ತಕ್ಷಣ ಅದು ಯಾವುದೋ ಒಂದು ಅವಶ್ಯಕ ಕೆಲಸಕ್ಕಾಗಿ ಹೊರಗೆ ಹೋಗುವ ಸಾಧ್ಯತೆ ಹೆಚ್ಚಾಗಿರಲಿದೆ. ನಿಮಗೆ ಮುಖ್ಯವಾದ ವಿಷಯವೇನೆಂದರೆ ಕಡ್ಡಾಯ ಖರ್ಚುಗಳನ್ನು ಜಾಣತನದ ಹೂಡಿಕೆಗಳಾಗಿ ಬದಲಾಯಿಸುವುದು. ದಂಡಗಳು, ಹಠಾತ್ ಶಾಪಿಂಗ್ ಅಥವಾ ಅನಾರೋಗ್ಯಕರ ಚಟುವಟಿಕೆಗಳಿಗಾಗಿ ಹಣ ಕಳೆದುಕೊಳ್ಳುವ ಬದಲು ಆಸ್ತಿ, ಶಿಕ್ಷಣ, ಆರೋಗ್ಯ ಅಥವಾ ವ್ಯಾಪಾರ ಆಸ್ತಿಗಳಲ್ಲಿ ಪ್ರಜ್ಞಾಪೂರ್ವಕವಾಗಿ ಹೂಡಿಕೆ ಮಾಡಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಎಲ್ಲ ರೀತಿಯ ಊಹಾಪೋಹ ಮತ್ತು ರಾತ್ರೋರಾತ್ರಿ ಶ್ರೀಮಂತ ಯೋಜನೆಗಳಿಂದ ದೂರವಿರಿ. ವಿಶೇಷವಾಗಿ ಕೇತು ನಿಮ್ಮ 5ನೇ ಮನೆಯಲ್ಲಿ ಇರುವಾಗ ಶೇರ್ ಮಾರ್ಕೆಟಿಂಗ್, ರಿಸ್ಕ್ ಟ್ರೇಡಿಂಗ್ಗಳಲ್ಲಿ ಎಚ್ಚರಿಕೆ ಅವಶ್ಯಕವಾಗಿರಲಿದೆ. ಇದು ಗ್ರಹಗಳ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೀವು ನೋಡುವ ಜೀವನದ ಬದಲಾವಣೆಗಳಾಗಿದ್ದು
ಇನ್ನು 2026ರಲ್ಲಿ ಅದೃಷ್ಟದ ಬಣ್ಣ ಮತ್ತು ಅದೃಷ್ಟದ ಸಂಖ್ಯೆಯಾಗಿ ಯಾವುವು ಇರಲಿದೆ ಎಂಬುದನ್ನು ತಿಳಿಯೋಣ. 2026ರಲ್ಲಿ ಮೇಷರಾಶಿಯವರಿಗೆ ಕೆಂಪು, ಕಿತ್ತಳೆ ಮತ್ತು ಲಘು ಹಳದಿ ಬಣ್ಣಗಳು ಶುಭದಾಯಕವಾಗಿರಲಿದೆ. ಇದು ಶುಭವನ್ನು ತರುತ್ತದೆ. ಈ ಬಣ್ಣವನ್ನು ದಿನನಿತ್ಯ ಉಡುಪು ಅಥವಾ ಕೆಲಸದ ವಸ್ತುಗಳಲ್ಲಿ ಬಳಸಿದರೆ ಆತ್ಮವಿಶ್ವಾಸವು ಹೆಚ್ಚಾಗಲಿದೆ. ಇನ್ನು ಮೇಷರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳಾಗಿ 1, 5 ಮತ್ತು 9. ಪ್ರಮುಖ ನಿರ್ಧಾರಗಳು ಅಥವಾ ಹೊಸ ಆರಂಭದಲ್ಲಿ ಈ ಸಂಖ್ಯೆಗಳು ಸಹಕಾರಿಯಾಗಿರಲಿದೆ. ಇನ್ನು 2026ರಲ್ಲಿ ಮೇಷರಾಶಿಯವರು ಏನನ್ನು ಮಾಡಬೇಕು ಎಂಬುದನ್ನು ತಿಳಿಯೋಣ. ಆರ್ಥಿಕ ಯೋಜನೆ ಹಾಕಿಕೊಳ್ಳಿ, ಅನಗತ್ಯ ಸಾಲಗಳಿಂದ ದೂರವಿರಿ ಮತ್ತು ಅನುಕೂಲಕರ ಸಮಯದಲ್ಲಿ ಆಸ್ತಿ, ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಹೂಡಿಕೆ ಮಾಡಿ. ಇನ್ನು ಸಾಡೆ ಸಾತಿ ಒತ್ತಡವನ್ನು ತಡೆದುಕೊಳ್ಳಲು ಸರಳವಾದ ನಿಯಮಿತವಾದ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮುಂದುವರಿಸಿ. ಮೂರನೇದಾಗಿ ಕೆಲಸದ ಸಮಯ, ಶಿಸ್ತು ಮತ್ತು ಜವಾಬ್ದಾರಿಗಳನ್ನು ಗೌರವಿಸಿ. ಶನಿ ಪ್ರಾಮಾಣಿಕ ಪ್ರಯತ್ನಕ್ಕೆ ಪ್ರತಿಫಲವನ್ನು ನೀಡುತ್ತಾನೆ. ಇನ್ನು ಮೇಷರಾಶಿಯವರು 2026ರಲ್ಲಿ ಏನನ್ನು ಮಾಡಬಾರದು ಎಂದು ನೋಡುವುದಾದರೆ, ಕೋಪ ಅಥವಾ ಅಹಂಕಾರದಿಂದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ, ವಿಶೇಷವಾಗಿ ಕುಜ ನೀಚ ಸ್ಥಿತಿಯಲ್ಲಿ ಇರುವಾಗ. ಇನ್ನು ಎರಡನೇದಾಗಿ ಊಹಾಪೋಹಗಳು, ಅಡ್ಡದಾರಿಗಳು ಅಥವಾ ಅನೈತಿಕ ಲಾಭಗಳ ಮೇಲೆ ಅವಲಂಬಿತರಾಗಬೇಡಿ. ಈ ಹಂತದಲ್ಲಿ ದೀರ್ಘಕಾಲೀನ ಕರ್ಮದ ಪರಿಣಾಮಗಳು ಪ್ರಬಲವಾಗಿರಲಿದೆ. ಒಟ್ಟಾರೆ 2026ರಲ್ಲಿ ಈ ಎಲ್ಲ ಬದಲಾವಣೆಯನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೀವು ನೋಡಬಹುದಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಂಗಳಾದಿತ್ಯಾಯ ನಮಃ, ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ವಸ್ತುಗಳನ್ನ ಲಿಂಕ್ ಮಾಡಿರ್ತೀನಿ. ಅವಶ್ಯಕವಿದ್ದಲ್ಲಿ ನೀವು ಖರೀದಿಸಬಹುದು. ಕಡಿಮೆ ಬೆಲೆಯಲ್ಲಿ ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ತರಲು ಇದು ಹೆಚ್ಚಿನ ಸಹಕಾರಿಯಾಗಿರಲಿದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.